ಮುಂದುವರೆದಿದೆ. ಇದರ ಭಾಗವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಪಾಲರು ಕ್ಯಾಬಿನೆಟ್ ತೀರ್ಮಾನಕ್ಕೆ ಬದ್ಧರಾಗಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಹೀಗೆ ಬದ್ಧರಾಗಿ ಇರುವುದೇ ದೊಡ್ಡ ವಿಷಯ. ಹೈಕೋರ್ಟ್ನಲ್ಲಿ ಸಿಎಂ ಪರ ವಕೀಲರಾದ ಸಿಂಘ್ವಿ ವಾದ ಮಂಡನೆ ಇದೀಗ ಮುಕ್ತಾಯವಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು 3 ಪ್ರಶ್ನೆಗಳನ್ನ ನ್ಯಾಯಾಲಯದ ಮುಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇಟ್ಟಿದ್ದಾರೆ. ಒಂದು, ಕ್ಯಾಬಿನೆಟ್ ಸಚಿವ ಸಂಪುಟ ತನ್ನ ನಿರ್ಧಾರವನ್ನ ಹೇಳಿ ಆದ ನಂತರದಲ್ಲಿ ರಾಜ್ಯಪಾಲರು ಅದನ್ನ ಪರಿಗಣಿಸಲೇಬೇಕಾದ ಅನಿವಾರ್ಯತೆ ಇದೆ, ಅದನ್ನ ಉಲ್ಲಂಘಿಸಿದ್ದಾರೆ. 17A ಪ್ರಾಸಿಕ್ಯೂಷನ್ ನೀಡಿರುವ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 17A ಅದರ ಅಡಿಯಲ್ಲಿ ಅನುಮತಿಯನ್ನ ನೀಡಿರೋದು ಕೂಡ ಪ್ರಶ್ನಾರ್ಹ. ಸುಪ್ರೀಂ ಕೋರ್ಟ್ನ ಹಿಂದಿನ ಅನೇಕ ತೀರ್ಪುಗಳಿದೆ, ಆದೇಶಗಳಿದೆ. ಅದರ ನಂತರವೂ ಕೂಡ ರಾಜ್ಯಪಾಲರು ಈ ರೀತಿಯಾದ ನಿರ್ಧಾರಕ್ಕೆ ಬಂದಿರೋದು ಕೂಡ ಸರಿಯಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆ ಪೋಸ್ಟ್ನಿಂದ, ಮುಖ್ಯಮಂತ್ರಿಗಳ ಗಾದಿಯಿಂದ ಕೆಳಗಿಳಿಸುವ ಪ್ರಯತ್ನ ಆಗ್ತಾ ಇದೆ ಅನ್ನೋ ಅನುಮಾನ ಇದೆ. ಇದಕ್ಕೆ ರಾಜ್ಯಪಾಲರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಇನ್ನು ಸಿಂಘ್ವಿ ಅವರ ವಾದ ಮಂಡನೆ ಮುಕ್ತಾಯವಾಗ್ತಾ ಇದ್ದಂತೆ ವಿಚಾರಣೆ ಶನಿವಾರಕ್ಕೆ ಮುಂದೂಡೋಣವಾ, ಅವಕಾಶ ಇದೆಯಾ ಅಂತ ಹೇಳಿ ಸಿಂಘ್ವಿ ಅವರು ನ್ಯಾಯಾಲಯಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ರಾಜ್ಯಪಾಲರ ಪರ ವಕೀಲರಾದ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ಸೂಚಿಸಿದ್ದಾರೆ. ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡೋಣ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಮುಂದಿನ ವಿಚಾರಣೆ ಶನಿವಾರಕ್ಕೆ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಕೆಲವರು ಅದಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಸಬಹುದು. ಇವತ್ತೇನೆ ಇದನ್ನ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಲಿಕ್ಕೆ ನಮಗೆ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳುವ ಸಾಧ್ಯತೆಗಳು. ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಭಿಷೇಕ್ ಮನು ಸಿಂಘ್ವಿ ಅವರು ನೇರವಾಗಿ ಫಿಸಿಕಲಿ ಪ್ರೆಸೆಂಟ್ ಇದ್ದಾರೆ ಕೋರ್ಟ್ ಹಾಲ್ನಲ್ಲಿ. ತುಷಾರ್ ಮೆಹ್ತಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಪ್ರೊಸೀಡಿಂಗ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಶನಿವಾರಕ್ಕೆ ವಿಚಾರಣೆ ಮುಂದೂಡುವ ಸಾಧ್ಯತೆಗಳು ಸದ್ಯಕ್ಕೆ ದಟ್ಟವಾಗ್ತಾ ಇದೆ. ಸಿಂಘ್ವಿ ಅವರು ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ, ನ್ಯಾಯಮೂರ್ತಿಗಳಿಗೆ. ಅದಕ್ಕೆ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮುಂದಿನ ವಿಚಾರಣೆಯನ್ನೇನಾದರೂ ಶನಿವಾರಕ್ಕೆ ಮುಂದೂಡುವ ನಿರ್ಧಾರಕ್ಕೆ ಬರ್ತಾರಾ? ಇನ್ ಕೇಸ್ ಶನಿವಾರಕ್ಕೆ ಮುಂದೂಡಿದ್ದೇ ಆದಲ್ಲಿ ಈ ಲೋವರ್ ಕೋರ್ಟ್ಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅದು ಕೂಡ ಸದ್ಯಕ್ಕಿರುವ ಕುತೂಹಲ. ರೈಟ್, ಈಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಮುಂದಿನ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿಕೆ ವರೆದಿದೆ. ಇದರ ಭಾಗವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಪಾಲರು ಕ್ಯಾಬಿನೆಟ್ ತೀರ್ಮಾನಕ್ಕೆ ಬದ್ಧರಾಗಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಹೀಗೆ ಬದ್ಧರಾಗಿ ಇರುವುದೇ ದೊಡ್ಡ ವಿಷಯ. ಹೈಕೋರ್ಟ್ನಲ್ಲಿ ಸಿಎಂ ಪರ ವಕೀಲರಾದ ಸಿಂಘ್ವಿ ವಾದ ಮಂಡನೆ ಇದೀಗ ಮುಕ್ತಾಯವಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು 3 ಪ್ರಶ್ನೆಗಳನ್ನ ನ್ಯಾಯಾಲಯದ ಮುಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇಟ್ಟಿದ್ದಾರೆ. ಒಂದು, ಕ್ಯಾಬಿನೆಟ್ ಸಚಿವ ಸಂಪುಟ ತನ್ನ ನಿರ್ಧಾರವನ್ನ ಹೇಳಿ ಆದ ನಂತರದಲ್ಲಿ ರಾಜ್ಯಪಾಲರು ಅದನ್ನ ಪರಿಗಣಿಸಲೇಬೇಕಾದ ಅನಿವಾರ್ಯತೆ ಇದೆ, ಅದನ್ನ ಉಲ್ಲಂಘಿಸಿದ್ದಾರೆ. 17A ಪ್ರಾಸಿಕ್ಯೂಷನ್ ನೀಡಿರುವ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 17A ಅದರ ಅಡಿಯಲ್ಲಿ ಅನುಮತಿಯನ್ನ ನೀಡಿರೋದು ಕೂಡ ಪ್ರಶ್ನಾರ್ಹ. ಸುಪ್ರೀಂ ಕೋರ್ಟ್ನ ಹಿಂದಿನ ಅನೇಕ ತೀರ್ಪುಗಳಿದೆ, ಆದೇಶಗಳಿದೆ. ಅದರ ನಂತರವೂ ಕೂಡ ರಾಜ್ಯಪಾಲರು ಈ ರೀತಿಯಾದ ನಿರ್ಧಾರಕ್ಕೆ ಬಂದಿರೋದು ಕೂಡ ಸರಿಯಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆ ಪೋಸ್ಟ್ನಿಂದ, ಮುಖ್ಯಮಂತ್ರಿಗಳ ಗಾದಿಯಿಂದ ಕೆಳಗಿಳಿಸುವ ಪ್ರಯತ್ನ ಆಗ್ತಾ ಇದೆ ಅನ್ನೋ ಅನುಮಾನ ಇದೆ. ಇದಕ್ಕೆ ರಾಜ್ಯಪಾಲರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಇನ್ನು ಸಿಂಘ್ವಿ ಅವರ ವಾದ ಮಂಡನೆ ಮುಕ್ತಾಯವಾಗ್ತಾ ಇದ್ದಂತೆ ವಿಚಾರಣೆ ಶನಿವಾರಕ್ಕೆ ಮುಂದೂಡೋಣವಾ, ಅವಕಾಶ ಇದೆಯಾ ಅಂತ ಹೇಳಿ ಸಿಂಘ್ವಿ ಅವರು ನ್ಯಾಯಾಲಯಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ರಾಜ್ಯಪಾಲರ ಪರ ವಕೀಲರಾದ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ಸೂಚಿಸಿದ್ದಾರೆ. ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡೋಣ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಮುಂದಿನ ವಿಚಾರಣೆ ಶನಿವಾರಕ್ಕೆ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಕೆಲವರು ಅದಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಸಬಹುದು. ಇವತ್ತೇನೆ ಇದನ್ನ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಲಿಕ್ಕೆ ನಮಗೆ ಅವಕಾಶವನ್ನ ಕೊಡಿ ಅಂತ ಕೂಡ
ಕೇಳುವ ಸಾಧ್ಯತೆಗಳು. ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಭಿಷೇಕ್ ಮನು ಸಿಂಘ್ವಿ ಅವರು ನೇರವಾಗಿ ಫಿಸಿಕಲಿ ಪ್ರೆಸೆಂಟ್ ಇದ್ದಾರೆ ಕೋರ್ಟ್ ಹಾಲ್ನಲ್ಲಿ. ತುಷಾರ್ ಮೆಹ್ತಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಪ್ರೊಸೀಡಿಂಗ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಶನಿವಾರಕ್ಕೆ ವಿಚಾರಣೆ ಮುಂದೂಡುವ ಸಾಧ್ಯತೆಗಳು ಸದ್ಯಕ್ಕೆ ದಟ್ಟವಾಗ್ತಾ ಇದೆ. ಸಿಂಘ್ವಿ ಅವರು ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ, ನ್ಯಾಯಮೂರ್ತಿಗಳಿಗೆ. ಅದಕ್ಕೆ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮುಂದಿನ ವಿಚಾರಣೆಯನ್ನೇನಾದರೂ ಶನಿವಾರಕ್ಕೆ ಮುಂದೂಡುವ ನಿರ್ಧಾರಕ್ಕೆ ಬರ್ತಾರಾ? ಇನ್ ಕೇಸ್ ಶನಿವಾರಕ್ಕೆ ಮುಂದೂಡಿದ್ದೇ ಆದಲ್ಲಿ ಈ ಲೋವರ್ ಕೋರ್ಟ್ಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅದು ಕೂಡ ಸದ್ಯಕ್ಕಿರುವ ಕುತೂಹಲ. ರೈಟ್, ಈಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಮುಂದಿನ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿಕೆ ವರೆದಿದೆ. ಇದರ ಭಾಗವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಪಾಲರು ಕ್ಯಾಬಿನೆಟ್ ತೀರ್ಮಾನಕ್ಕೆ ಬದ್ಧರಾಗಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಹೀಗೆ ಬದ್ಧರಾಗಿ ಇರುವುದೇ ದೊಡ್ಡ ವಿಷಯ. ಹೈಕೋರ್ಟ್ನಲ್ಲಿ ಸಿಎಂ ಪರ ವಕೀಲರಾದ ಸಿಂಘ್ವಿ ವಾದ ಮಂಡನೆ ಇದೀಗ ಮುಕ್ತಾಯವಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು 3 ಪ್ರಶ್ನೆಗಳನ್ನ ನ್ಯಾಯಾಲಯದ ಮುಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇಟ್ಟಿದ್ದಾರೆ. ಒಂದು, ಕ್ಯಾಬಿನೆಟ್ ಸಚಿವ ಸಂಪುಟ ತನ್ನ ನಿರ್ಧಾರವನ್ನ ಹೇಳಿ ಆದ ನಂತರದಲ್ಲಿ ರಾಜ್ಯಪಾಲರು ಅದನ್ನ ಪರಿಗಣಿಸಲೇಬೇಕಾದ ಅನಿವಾರ್ಯತೆ ಇದೆ, ಅದನ್ನ ಉಲ್ಲಂಘಿಸಿದ್ದಾರೆ. 17A ಪ್ರಾಸಿಕ್ಯೂಷನ್ ನೀಡಿರುವ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 17A ಅದರ ಅಡಿಯಲ್ಲಿ ಅನುಮತಿಯನ್ನ ನೀಡಿರೋದು ಕೂಡ ಪ್ರಶ್ನಾರ್ಹ. ಸುಪ್ರೀಂ ಕೋರ್ಟ್ನ ಹಿಂದಿನ ಅನೇಕ ತೀರ್ಪುಗಳಿದೆ, ಆದೇಶಗಳಿದೆ. ಅದರ ನಂತರವೂ ಕೂಡ ರಾಜ್ಯಪಾಲರು ಈ ರೀತಿಯಾದ ನಿರ್ಧಾರಕ್ಕೆ ಬಂದಿರೋದು ಕೂಡ ಸರಿಯಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆ ಪೋಸ್ಟ್ನಿಂದ, ಮುಖ್ಯಮಂತ್ರಿಗಳ ಗಾದಿಯಿಂದ ಕೆಳಗಿಳಿಸುವ ಪ್ರಯತ್ನ ಆಗ್ತಾ ಇದೆ ಅನ್ನೋ ಅನುಮಾನ ಇದೆ. ಇದಕ್ಕೆ ರಾಜ್ಯಪಾಲರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ಇನ್ನು ಸಿಂಘ್ವಿ ಅವರ ವಾದ ಮಂಡನೆ ಮುಕ್ತಾಯವಾಗ್ತಾ ಇದ್ದಂತೆ ವಿಚಾರಣೆ ಶನಿವಾರಕ್ಕೆ ಮುಂದೂಡೋಣ ಅವಕಾಶ ಇದೆಯಾ ಅಂತ ಹೇಳಿ ಸಿಂಘ್ವಿ ಅವರು ನ್ಯಾಯಾಲಯಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ರಾಜ್ಯಪಾಲರ ಪರ ವಕೀಲರಾದ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ಸೂಚಿಸಿದ್ದಾರೆ. ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡೋಣ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಮುಂದಿನ ವಿಚಾರಣೆ ಶನಿವಾರಕ್ಕೆ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಕೆಲವರು ಅದಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಸಬಹುದು. ಇವತ್ತೇನೆ ಇದನ್ನ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಲಿಕ್ಕೆ ನಮಗೆ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳುವ ಸಾಧ್ಯತೆಗಳು. ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಭಿಷೇಕ್ ಮನು ಸಿಂಘ್ವಿ ಅವರು ನೇರವಾಗಿ ಫಿಸಿಕಲಿ ಪ್ರೆಸೆಂಟ್ ಇದ್ದಾರೆ ಕೋರ್ಟ್ ಹಾಲ್ನಲ್ಲಿ. ತುಷಾರ್ ಮೆಹ್ತಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಪ್ರೊಸೀಡಿಂಗ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಶನಿವಾರಕ್ಕೆ ವಿಚಾರಣೆ ಮುಂದೂಡುವ ಸಾಧ್ಯತೆಗಳು ಸದ್ಯಕ್ಕೆ ದಟ್ಟವಾಗ್ತಾ ಇದೆ. ಸಿಂಘ್ವಿ ಅವರು ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ, ನ್ಯಾಯಮೂರ್ತಿಗಳಿಗೆ. ಅದಕ್ಕೆ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮುಂದಿನ ವಿಚಾರಣೆಯನ್ನೇನಾದರೂ ಶನಿವಾರಕ್ಕೆ ಮುಂದೂಡುವ ನಿರ್ಧಾರಕ್ಕೆ ಬರ್ತಾರಾ? ಇನ್ ಕೇಸ್ ಶನಿವಾರಕ್ಕೆ ಮುಂದೂಡಿದ್ದೇ ಆದಲ್ಲಿ ಈ ಲೋವರ್ ಕೋರ್ಟ್ಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅದು ಕೂಡ ಸದ್ಯಕ್ಕಿರುವ ಕುತೂಹಲ. ರೈಟ್, ಈಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಮುಂದಿನ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿಕೆ ವರೆದಿದೆ. ಇದರ ಭಾಗವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ರಾಜ್ಯಪಾಲರು ಕ್ಯಾಬಿನೆಟ್ ತೀರ್ಮಾನಕ್ಕೆ ಬದ್ಧರಾಗಿಲ್ಲ ಅನ್ನೋದನ್ನು ಹೇಳ್ತಿದ್ದಾರೆ. ಹೀಗೆ ಬದ್ಧರಾಗಿ ಇರುವುದೇ ದೊಡ್ಡ ವಿಷಯ. ಹೈಕೋರ್ಟ್ನಲ್ಲಿ ಸಿಎಂ ಪರ ವಕೀಲರಾದ ಸಿಂಘ್ವಿ ವಾದ ಮಂಡನೆ ಇದೀಗ ಮುಕ್ತಾಯವಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು 3 ಪ್ರಶ್ನೆಗಳನ್ನ ನ್ಯಾಯಾಲಯದ ಮುಂದೆ ಅಭಿಷೇಕ್ ಮನು ಸಿಂಘ್ವಿ ಅವರು ಇಟ್ಟಿದ್ದಾರೆ. ಒಂದು, ಕ್ಯಾಬಿನೆಟ್ ಸಚಿವ ಸಂಪುಟ ತನ್ನ ನಿರ್ಧಾರವನ್ನ ಹೇಳಿ ಆದ ನಂತರದಲ್ಲಿ ರಾಜ್ಯಪಾಲರು ಅದನ್ನ ಪರಿಗಣಿಸಲೇಬೇಕಾದ ಅನಿವಾರ್ಯತೆ ಇದೆ, ಅದನ್ನ ಉಲ್ಲಂಘಿಸಿದ್ದಾರೆ. 17A ಪ್ರಾಸಿಕ್ಯೂಷನ್ ನೀಡಿರುವ ಈ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ 17A ಅದರ ಅಡಿಯಲ್ಲಿ ಅನುಮತಿಯನ್ನ ನೀಡಿರೋದು ಕೂಡ ಪ್ರಶ್ನಾರ್ಹ. ಸುಪ್ರೀಂ ಕೋರ್ಟ್ನ ಹಿಂದಿನ ಅನೇಕ ತೀರ್ಪುಗಳಿದೆ, ಆದೇಶಗಳಿದೆ. ಅದರ ನಂತರವೂ ಕೂಡ ರಾಜ್ಯಪಾಲರು ಈ ರೀತಿಯಾದ ನಿರ್ಧಾರಕ್ಕೆ ಬಂದಿರೋದು ಕೂಡ ಸರಿಯಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಆ ಪೋಸ್ಟ್ನಿಂದ, ಮುಖ್ಯಮಂತ್ರಿಗಳ ಗಾದಿಯಿಂದ ಕೆಳಗಿಳಿಸುವ ಪ್ರಯತ್ನ ಆಗ್ತಾ ಇದೆ ಅನ್ನೋ ಅನುಮಾನ ಇದೆ. ಇದಕ್ಕೆ ರಾಜ್ಯಪಾಲರಿಗೆ ಯಾವುದೇ ರೀತಿಯ
ಅಧಿಕಾರ ಇಲ್ಲ. ಇನ್ನು ಸಿಂಘ್ವಿ ಅವರ ವಾದ ಮಂಡನೆ ಮುಕ್ತಾಯವಾಗ್ತಾ ಇದ್ದಂತೆ ವಿಚಾರಣೆ ಶನಿವಾರಕ್ಕೆ ಮುಂದೂಡೋಣ ಅವಕಾಶ ಇದೆಯಾ ಅಂತ ಹೇಳಿ ಸಿಂಘ್ವಿ ಅವರು ನ್ಯಾಯಾಲಯಕ್ಕೆ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಇದಕ್ಕೆ ರಾಜ್ಯಪಾಲರ ಪರ ವಕೀಲರಾದ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ಸೂಚಿಸಿದ್ದಾರೆ. ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡೋಣ ಅಂತ ಹೇಳಿ ಅಭಿಷೇಕ್ ಮನು ಸಿಂಘ್ವಿ ನ್ಯಾಯಾಧೀಶರ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಕ್ಕೆ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಬಹುತೇಕ ಮುಂದಿನ ವಿಚಾರಣೆ ಶನಿವಾರಕ್ಕೆ ಮುಕ್ತಾಯವಾಗುವ ಸಾಧ್ಯತೆ ಇದೆ. ಕೆಲವರು ಅದಕ್ಕೆ ಆಕ್ಷೇಪಣೆ ಕೂಡ ಸಲ್ಲಿಸಬಹುದು. ಇವತ್ತೇನೆ ಇದನ್ನ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಲಿಕ್ಕೆ ನಮಗೆ ಅವಕಾಶವನ್ನ ಕೊಡಿ ಅಂತ ಕೂಡ ಕೇಳುವ ಸಾಧ್ಯತೆಗಳು. ನೀವು ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಅಭಿಷೇಕ್ ಮನು ಸಿಂಘ್ವಿ ಅವರು ನೇರವಾಗಿ ಫಿಸಿಕಲಿ ಪ್ರೆಸೆಂಟ್ ಇದ್ದಾರೆ ಕೋರ್ಟ್ ಹಾಲ್ನಲ್ಲಿ. ತುಷಾರ್ ಮೆಹ್ತಾ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಈ ಪ್ರೊಸೀಡಿಂಗ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಶನಿವಾರಕ್ಕೆ ವಿಚಾರಣೆ ಮುಂದೂಡುವ ಸಾಧ್ಯತೆಗಳು ಸದ್ಯಕ್ಕೆ ದಟ್ಟವಾಗ್ತಾ ಇದೆ. ಸಿಂಘ್ವಿ ಅವರು ನ್ಯಾಯಾಧೀಶರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ, ನ್ಯಾಯಮೂರ್ತಿಗಳಿಗೆ. ಅದಕ್ಕೆ ತುಷಾರ್ ಮೆಹ್ತಾ ಅವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಮುಂದಿನ ವಿಚಾರಣೆಯನ್ನೇನಾದರೂ ಶನಿವಾರಕ್ಕೆ ಮುಂದೂಡುವ ನಿರ್ಧಾರಕ್ಕೆ ಬರ್ತಾರಾ? ಇನ್ ಕೇಸ್ ಶನಿವಾರಕ್ಕೆ ಮುಂದೂಡಿದ್ದೇ ಆದಲ್ಲಿ ಈ ಲೋವರ್ ಕೋರ್ಟ್ಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅದು ಕೂಡ ಸದ್ಯಕ್ಕಿರುವ ಕುತೂಹಲ. ರೈಟ್, ಈಗ ಲಭ್ಯವಾಗ್ತಿರುವ ಮಾಹಿತಿಯ ಪ್ರಕಾರ ಮುಂದಿನ ವಿಚಾರಣೆಯನ್ನ ಶನಿವಾರಕ್ಕೆ ಮುಂದೂಡಿಕೆ